ನಮಸ್ಕಾರ, ಆರ್ಗ್ಯಾನಿಕ್ ಸಂತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನೀತಾ ಶ್ರೀನಿವಾಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಪಾಪ್ಯುಲರ್ ಸಿಂಗರ್ ಹಾಗೂ ಸರಿಗಮಪ ಜ್ಯೂರಿ ಲಕ್ಷ್ಮೀ ವಿಜಯ್ ಅವರು. ಬನ್ನಿ ಅವನ ಆರ್ಗ್ಯಾನಿಕ್ ಸಂತೆಗೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ಆರ್ಗ್ಯಾನಿಕ್ ಸಂತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ನೀವು? ಯಾ, ಗುಡ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಮನ್ನು ನಾನೀಗ ಮಾತಾಡ್ಸೋಕ್ಕಿಂತ ಮುಂಚೆ ನಿಮ್ಮ ಒಂದು ಜಾನು ಮೂವಿಯಿಂದನೇ ಒಂದೆರಡು ಲೈನ್ ಹಾಡ್ಸೋಣ ಅಂತ. ಓ, ಓಕೆ. ಈಗಲೇ ಹಾಡೋದ? ನಾನೇನೋ ಆಕ್ಚುಲಿ ಏನೋ ಬರ್ಕೊಂಡು ಬಂದಿದ್ದೀನಿ. ಆಯಿತು, ಅದನ್ನೇ ಹಾಡಿ. ಆ ಟ್ಯೂನ್ಗೆ ಏನೋ ಬರ್ಕೊಂಡು ಬಂದಿದ್ದೀನಿ. ಆರ್ಗ್ಯಾನಿಕ್. ಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ. ಸ್ವಲ್ಪ ಕೂತ್ಕೊಂಡು ತಿನ್ಕೊಂಡು ಆಮೇಲೆ ಮಾತಾಡೋಣವಾ, ಸ್ವಲ್ಪ ಅಂಬ್ಲಿನ ಕುಡ್ಕೊಂಡು ಬಂದಿದ್ದು ನೋಡ್ಕೊಳ್ಳೋಣವಾ. ಆರ್ಗ್ಯಾನಿಕ್ ಸಂತೆಗೆ ಬಂದವರು ಹೆಲ್ದಿ ಎಂಜಾಯ್ ಮಾಡದೆ ಇರ್ತಾರ. ನೀವು ಮಾಡ್ತಿರೋ ಒಳ್ಳೆ ಬಿಸ್ನೆಸ್ನ ಸೈ ಅಂದೆ ಹಂಗೆ ಬಿಟ್ಬಿಡ್ತಾರ. ಆರ್ಗ್ಯಾನಿಕ್ ಸಂತೆ ಅನ್ನೋದು, ಆರ್ಗ್ಯಾನಿಕ್ ಅನ್ನೋದು ಈಗ ತುಂಬ ಪ್ರಸಿದ್ಧಿ ಪಡೀತಾ ಇದೆ ಈಗ. ಬಟ್ ಈ ರೆಸ್ಟೋರೆಂಟ್ ಶುರು ಮಾಡಿರೋದೇ ತುಂಬ ಹಿಂದೆ. ನಾನು 10 ವರ್ಷದ ಮುಂಚೆನೆ ಬಂದಿದ್ದೆ ಈ ರೆಸ್ಟೋರೆಂಟ್ಗೆ. ಆ್ಯಂಡ್ ಒಂದು ಅವಾಗ ಇನ್ನೂ ಆರ್ಗ್ಯಾನಿಕ್ ಅನ್ನೋದೆಲ್ಲ ಇನ್ನೂ ಅಷ್ಟೊಂದು ನಾಟ್ ಫ್ಯಾಷನಬಲ್. ಈಗ ಅದು ಫ್ಯಾಷನಬಲ್ ಆಗಿದೆ. ನಾನು ಫ್ಯಾಷನಬಲ್ ಅನ್ನಲ್ಲ, ಇದನ್ನ ಹೆಲ್ದಿ. ಹೌದು, ಬಟ್ ಅದನ್ನ ಆರ್ಗ್ಯಾನಿಕ್ ಅಂತಾರೆ. ಅದಕ್ಕೆ ಮುಂಚೆನೆ ನಾವು ಒಳ್ಳೆ ಫುಡ್ ಕೊಡ್ತೀವಿ, ಬನ್ನಿ. ರೆಸ್ಟೋರೆಂಟ್ ಅಂದ್ರೆ ಅನ್ಹೆಲ್ದಿ ಫುಡ್. ಇಲ್ಲ, ವಿ ವಿಲ್ ಗಿವ್ ಯು ಆರ್ಗ್ಯಾನಿಕ್ ಹೆಲ್ದಿ ಫುಡ್, ಕಮ್ ಟು ಅವರ್ ರೆಸ್ಟೋರೆಂಟ್ ಅಂತ ಮಾಡಿದ್ದು ಕಾನ್ಸೆಪ್ಟ್ ಇದು. ಸೊ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್. ನಾನು ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ನಿಮ್ಮ ಮನೇಲಿ? ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ಯಾಲಡ್ಸಲ್ಲಿ. ಓಕೆ. ಸೊ ಸ್ಯಾಲಡ್ ಆದಮೇಲೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಮನೇಲಿ, ನಮ್ಮ ನಾರ್ಮಲ್ ಇಂಡಿಯನ್ ಬ್ರೇಕ್ಫಾಸ್ಟನ್ನೇ ನಾನು ಪ್ರಿಫರ್ ಮಾಡೋದು. ಐ ಡೋಂಟ್ ಈಟ್ ಓಟ್ಸ್, ಕಾರ್ನ್ಫ್ಲೇಕ್ಸ್, ಈ ಥರ ಎಲ್ಲ ಯಾವುದು ಪ್ರೊಸೆಸ್ಡ್ ತಿನ್ನಲ್ಲ. ನಾವು ಮನೇಲಿ ಮಾಡಿರೋದು ನಮ್ಮ ರವೆ, ನಮ್ಮ ಅವಲಕ್ಕಿ, ಅಲ್ಲೇನು ಮಾಡ್ತೀವಿ ಅದನ್ನ. ನೀವೇನು ಮಾಡ್ತಿರೋ ಅದೇ ಇತ್ತಲ್ಲ ಇಲ್ಲಿ? ಖಂಡಿತವಾಗಿ ನನ್ನ ಮನೇಲಿ ತಿನ್ನಂಗೆ ಇತ್ತು, ವಿತ್ ಲಾಟ್ ಆಫ್ ವೆರೈಟಿ. ಸ್ಯಾಲಡ್ಸ್ ಇತ್ತು. ಸೊ ಅದು ಏನು ನಿಮಗೆ ರಾಗಿ ಅಂಬ್ಲಿ ಇತ್ತು. ಜಸ್ಟ್ ಫ್ಯಾಂಟಾಸ್ಟಿಕ್. ಅಂಡ್ ಡೆಸರ್ಟ್ ಇತ್ತು, ಜಾಗ್ರಿನಲ್ಲಿ ಮಾಡಿರೋ ಕೇಸರಿ ಬಾತ್. ಅದು ಇಷ್ಟಪಟ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು 2 ಸಲ ತಿಂದೆ. ಓಕೆ. ಎಲ್ಲ ಇಲ್ಲಿ ಬಂದವರೆಲ್ಲ ಯಾರೇ ಸೆಲೆಬ್ರಿಟೀಸ್ ಬಂದ್ರು, ನಂದು ಯಾರೇ ಗೆಸ್ಟ್ ಬಂದ್ರು, ಅವ್ರು ಇಷ್ಟಪಡೋದೆ ಫಸ್ಟ್ ಅದನ್ನ. ಅದೊಂದು ಸಿಗ್ನೇಚರ್ ಡಿಶ್ ಆಗಿಬಿಟ್ಟಿದೆ ನಮ್ಮ ಒಂದು ಗ್ರೀನ್ ಪಾತಲ್ಲಿ. ಇಲ್ಲ, ಇಟ್ಸ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲ ಹಿಂಗೆ ಅನಿಸ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಹೋಮ್ಲಿ ಆಗಿದೆ. ಎಲ್ಲೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ, ಏನೋ ಫೀಲ್ ಇಲ್ಲ, ತುಂಬಾ ಒಂಥರ ಯಾವುದೋ ಮನೆಗೆ ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್. ಓಕೆ. ತುಂಬ ಹೋಮ್ಲಿ ಆಗಿದೆ. ಓಕೆ. ನಿಮಗೆ ಇಷ್ಟು ಫುಡ್ಡಲ್ಲಿ ಯಾವುದು, ಅದೇ ಹೇಳಿದ್ರಲ್ಲ ಜಾಗ್ರಿ ಕೇಸರಿ ಬಾತ್ ಬಿಟ್ಟು ಇನ್ಯಾವ್ದು ಇಷ್ಟ ಆಯಿತು? ನನಗೆ ಇದು ಶಾವಿಗೆ ಇಡ್ಲಿ ತುಂಬ ಇಷ್ಟ ಆಯಿತು. ಕಾನ್ಸೆಪ್ಟೇ ತುಂಬ ಇಷ್ಟ ಆಯಿತು ನನಗೆ. ಚಟ್ನಿಗಳು ಇಷ್ಟ ಆಯಿತು, ಪುಡಿಗಳು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆಲ್ಲ ಇಷ್ಟ ಆಯಿತು. ನಾನು ಫುಡಿ ಬೇಸಿಕಲಿ, ಅದರಲ್ಲೂ ಹೆಲ್ದಿ ಫುಡ್ ಅಂದರೆ ನಂಗೆ ತುಂಬ ಇಷ್ಟ. ಐ ಪ್ರಿಫರ್. ಇಷ್ಟೆಲ್ಲ ಬಫೆ ನೀವು ನೋಡಿದ್ರಿ, ಎಷ್ಟಿರ್ಬೋದು ಇದರದ್ದು ಪ್ರೈಸ್? ಒಂದು 400. ನೋ, ನಾಟ್ ಟೋಟಲ್. ಆ್ಯಕ್ಚುಲಿ 150 ಕೊಡ್ತಿದ್ರು, ಈಗ ಜಸ್ಟ್ ಒಂದು 2 ವೀಕ್ಸಿಂದ 200 ರುಪೀಸ್ ಮಾಡಿದ್ದಾರೆ ಅಷ್ಟೇ. 200 ರುಪೀಸ್ಗೆ ಇಷ್ಟು ಐಟಮ್ಸ್, ಇಷ್ಟು ವೆರೈಟೀಸ್ ಇರುತ್ತೆ. ಅಲ್ಲ, ಅದು ಬಿಡಿ, ನಾವು 400 ರುಪೀಸ್ 500 ರುಪೀಸ್ ಕೊಟ್ಟರು ಅಲ್ಲಿ ಹೆಲ್ದಿ ಇರಲ್ಲ. ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಇನ್ನೇನೋ ಯೂಸ್ ಮಾಡ್ತಾರೆ. ಐ ಮೀನ್ ಯು ಡೋಂಟ್ ರಿಯಲಿ ನೋ ಅವ್ರು ಏನು ಹಾಕಿರ್ತಾರೆ ಅಂತ. ಇಲ್ಲಿ ಅವರು ಧೈರ್ಯವಾಗಿ ಆರ್ಗ್ಯಾನಿಕ್ ಅಂತ ಹಾಕಿರುವಾಗ ಎನಿಬಡಿ ಕ್ಯಾನ್ ಕಮ್ ಅಂಡ್ ಚೆಕ್ ಅನ್ನೋ ಥರ. ಆ್ಯಂಡ್ ನಿಮಗೆ ಸ್ಪ್ರೌಟ್ಸು ಇದನ್ನೆಲ್ಲ ಇಟ್ಟಿರುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಲ್ದಿ ಆಗಿದೆ. ಆ್ಯಂಡ್ ಟು ಪ್ರಮೋಟ್ ಆ್ಯಂಡ್ ಸೆಲ್ ಹೆಲ್ದಿ ಫುಡ್ ಹ್ಯಾಸ್ ಬಿಕಮ್ ಎಕ್ಸ್ಪೆನ್ಸಿವ್ ನಮ್ಮ ದೇಶದಲ್ಲಿ. ಖಂಡಿತ. ಆ್ಯಂಡ್ ಅದನ್ನ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅಮೇಜಿಂಗ್. ಅವ್ರಿಗೆ ಏನಂದರೆ ಜನಗಳಿಗೆ ಒಂದು ಹೆಲ್ದಿ ಫುಡ್ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು. ಅಟ್ಲೀಸ್ಟ್ ಜನ ಬಂದು ನೋಡಿ ಅವ್ರ ಒಂದು ಲೈಫ್ ಸ್ಟೈಲ್ ಕೂಡ ಒಂದು ಹೆಲ್ದಿ ಚೇಂಜ್. ಯಾಕಂದರೆ ನೀವು ಹೊರಗಡೆ ನೋಡ್ತೀರ ಸಿಕ್ಕಾಪಟ್ಟೆ ಜಂಕ್ ರೋಡಲ್ಲಿ ಅಲ್ಲಿ ಇಲ್ಲಿ ತುಂಬ ಇರುತ್ತೆ, ಅದೆಲ್ಲ ತಿನ್ನುವಾಗ ಚೆನ್ನಾಗಿರುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಗ್ಯಾರಂಟಿ ಫುಡ್ ಪಾಯ್ಸನೋ, ಫುಡ್ ಇನ್ಫೆಕ್ಷನೋ ಅಥವಾ ಇನ್ನೇನೋ ಎಲ್ಲ ಬರ್ತಿರುತ್ತೆ. ಬಟ್ ಇಲ್ಲಿ ನೀವು ಊಟ ಅಥವಾ ತಿಂಡಿ ಏನು ತಿನ್ಕೊಂಡು ಹೋದರೂ ಕೂಡ ಆರಾಮಾಗಿರ್ತೀರ, ಏನು ಹತ್ರ ನಿಮ್ಗೆ ಏನು ಅನ್ಸೋದಿಲ್ಲ. ಅದು ಮತ್ತು ಜನಗಳಿಗೆ ರೀಚ್ ಆಗಲಿ ಅನ್ನೋದೇ ಅವರ ಉದ್ದೇಶ ಆಗಿರೋದ್ರಿಂದ ಅವ್ರು ಕಮರ್ಷಿಯಲ್ ಮೈಂಡೆಡ್ ಅಲ್ಲ. ಅದರಿಂದ ಅವರು ಈ ಒಂದು ಕಮ್ಮಿ ಒಂದು ಬಜೆಟಲ್ಲಿ ಪ್ರತಿಯೊಬ್ಬರು ಬಂದು ಅವರು ಗ್ರೀನ್ ಪಾತಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿ, ಲಂಚ್ ಮಾಡಲಿ ಅನ್ನೋದು ಅವರ ಒಂದು
ಉದ್ದೇಶ ಆಗಿದೆ. ಆಮೇಲೆ ಇಲ್ಲಿ ಏನಂದರೆ ಕೆಳಗಡೆ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನಡೆಯುತ್ತೆ, ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ಟೇಜ್ ಕೊಡ್ತಾ ಇದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ಇರುತ್ತಲ್ವಾ, ಈಗ ಸಿಂಗರ್ಸ್ಗೆಲ್ಲ ಯಾವುದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ, ಅವ್ರುಗಳು ಕೂಡ ಇಲ್ಲೊಂದು ಪ್ಲಾಟ್ಫಾರ್ಮ್, ಡಾನ್ಸರ್ಸ್ ಇರ್ಬೋದು, ಸಿಂಗರ್ಸ್ ಇರ್ಬೋದು. ಆಮೇಲೆ ಕಮ್ಯುನಿಟಿ ಕುಕಿಂಗ್ ಅಂತ ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲೂ ಬಂದು ಎಷ್ಟೋ ಜನ ಕುಕ್ ಮಾಡಿ ಹೋಗ್ತಾರೆ. ಈಗ ಎಷ್ಟೋ ಜನ ಹೌಸ್ ವೈಫ್ಸ್ ಎಲ್ಲ ಇರ್ತಾರೆ, ಎಷ್ಟೋ ಜನಕ್ಕೆ ಅವಕಾಶ ಅಂದರೆ ಮಾಡಬೇಕು, ನಾವು ಕುಕ್ ಮಾಡಬೇಕಂತಿರುತ್ತೆ, ಅದು ಕೂಡ ಇಲ್ಲಿ ನಡೀತಿದೆ. ಆ್ಯಂಡ್ ಸ್ಟಾಲ್ಸ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅವ್ರುಗಳು ಕೂಡ ಎಲ್ಲ ಅವ್ರ ಪ್ರಾಡಕ್ಟ್ಸ್ಗಳೆಲ್ಲ ಅದು ಎಲ್ಲ ಮಿಲೆಟ್ ಬೇಸ್ಡ್ ಆ ಥರನೇ ಇರುತ್ತೆ. ಆಮೇಲೆ ಎಲ್ಲ ಟೆರಾಕೋಟಾ ಆ ಥರದ್ದು, ಅಂದರೆ ಎಲ್ಲ ಯಾವುದೇ ಇದ್ರೂ ಎಲ್ಲ ಹೆಲ್ದಿ ಆರ್ಗ್ಯಾನಿಕ್ ಇದರಲ್ಲೇ ಹೋಗ್ತಾರೆ. ಆರ್ಗ್ಯಾನಿಕ್ಸ್ ಅಂತಂದರೆ ನಮ್ಗೆ ಬರೀ ಆರ್ಗ್ಯಾನಿಕ್ ಇದೆ, ಬರೀ ಫುಡ್ ಅಷ್ಟೇ ಅಲ್ಲ, ಥಿಂಕಿಂಗ್ ಕೂಡ ತುಂಬ ಆರ್ಗ್ಯಾನಿಕ್ ಅಥವಾ ಹೆಲ್ದಿ ಅಂದ ತಕ್ಷಣ ಒಂದು ಎಕ್ಸ್ಪೆನ್ಸಿವ್ ಅಂತ ಎಲ್ಲರಿಗೂ, ಇನ್ನೊಂದು ಬೋರಿಂಗ್ ಅಂತ. ಫುಡ್ ಅಂದ ತಕ್ಷಣ ಹೆಲ್ದಿ ಫುಡ್ ತಿಂತೀವಿ ಅಂದರೆ ಬೋರಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಹೆಲ್ದಿ ಫುಡ್ ಕ್ಯಾನ್ ಬಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ದಿ ಆಫ್ ಕೋರ್ಸ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಪ್ಲಸ್ ಇಲ್ಲಿ ಫುಡ್ ಮತ್ತು ಕಲ್ಚರ್ ಎರಡನ್ನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಮ್ಮ ಫುಡ್ ಇದೆಲ್ಲ ನಮ್ಮಲ್ಲಿ ಬೆಳೆಯೋ ಫುಡ್, ಖಂಡಿತ ನಾವು ಬೇರೆ ಎಲ್ಲಿಂದನೂ ಇಂಪೋರ್ಟ್ ಮಾಡಿಕೊಂಡು ಮಾಡೋವಂಥದ್ದಲ್ಲ. ಎಲ್ಲ ನಾವು ಕುಕ್ ಮಾಡಿ, ನಾವು ಮನೇಲಿ ಯಾವ ಥರ ಮಾಡ್ತೀವಿ ಅದೇ ಥರ ಇಲ್ಲಿ ಕುಕ್ ಮಾಡಿ ಅದನ್ನು ಪ್ರಮೋಟ್ ಮಾಡಿ. ನಿಮಗೆ ಇನ್ನೊಂದು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಬೇಕ್ರಿ ಕೂಡ ಇದೆ, ಡೆಸರ್ಟ್ ಇರುತ್ತೆ ಇಲ್ಲಿ, ಆಮೇಲೆ ಪಿಜ್ಜಾನು ಮಾಡ್ತಾರೆ, ಪಾಸ್ತಾನು ಮಾಡ್ತಾರೆ, ಬಟ್ ಇನ್ ಆರ್ಗ್ಯಾನಿಕ್ ವೇ. ಒಂಥರ ಆರ್ಗ್ಯಾನಿಕ್ ಇದ್ರಲ್ಲೇ ಇರುತ್ತೆ. ಏನೇನೋ ಈಗ ಹೊರಗಡೆ ಅಂದ್ರೆ ಏನೋ ತುಂಬಾ ಅದು ಇದು ಟೇಸ್ಟ್ ಮೇಕರ್ ಏನೇನೋ ಏನಿರಲ್ಲ, ಎಲ್ಲ ಹೆಲ್ದಿ ಆಗಿರುತ್ತೆ. ಸೊ ಅದು ಕೂಡ ಮಕ್ಕಳು ಬಂದ್ರೆ ಅದನ್ನು ಟೇಸ್ಟ್ ಮಾಡ್ಬೋದು. ಅಂಡ್ ಐಸ್ ಕ್ರೀಮ್ ಕೂಡ ಮಿಲೆಟ್ ಐಸ್ ಕ್ರೀಮ್ಸ್ ಎಲ್ಲ ಇರುತ್ತೆ, ಅದ್ರಲ್ಲಿ ವೆರೈಟಿ ಏನಾದ್ರು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಆ ಥರ ಡಿಫ್ರೆಂಟ್ ಎಲ್ಲ ತುಂಬ ಅಂದರೆ ವೆರೈಟೀಸ್ ಇರುತ್ತೆ ಇಲ್ಲಿ ಬಂದರೆ. ಬಟ್ ಇನ್ ಆರ್ಗ್ಯಾನಿಕ್ ವೇ. ಸೊ ತುಂಬಾ ಚೆನ್ನಾಗಿದೆ, ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ. ಹೇಳದ್ನಲ್ಲ ಬರೀ ಫುಡ್ ಅಷ್ಟೇ ಅಲ್ಲ, ಇವನ್ ದ ಥಿಂಕಿಂಗ್ ಇಸ್ ವೆರಿ ಆರ್ಗ್ಯಾನಿಕ್. ಸೊ ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದು ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮತ್ತು ನಮಗೆ ಖುಷಿ ಅನಿಸ್ತು, ನೀವು ಒಂದು ಆರ್ಗ್ಯಾನಿಕ್ ಸಂತೆ ಬಗ್ಗೆನೇ ಒಂದು 2-3 ಲೈನ್ ಇಲ್ಲೇ ಕುತ್ಕೊಂಡ್ಬಿಟ್ಟು ಬರೆದು ನಿಮ್ಮ ಒಂದು ಜಾನು ಮೂವಿ ಆ ಟ್ಯೂನಲ್ಲಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರಿ ಯಾವಾಗಲೂ ನಮ್ಮ ಒಂದು ಇದಕ್ಕೆ. ಖಂಡಿತ. ಥ್ಯಾಂಕ್ ಯು.